ಇವತ್ತು ಫಂಕ್ಷನ್ಗೆ ಹೋಗಿದ್ದೆ. ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಸ್ಕೂಲ್ಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಶೂ ಹಾಕ್ಕೊಂಡು ಸ್ಕೂಲಿಂದ ಬಂದೆ. ಆ್ಯಂಡ್ ಎಲ್ಲ ಸಾಕ್ಸು ಶೂ ರಿಮೂವ್ ಮಾಡಿಬಿಟ್ಟು ನಮ್ಮ ಮಾಮ ಬಂದಿದ್ದರು. ಆ್ಯಂಡ್ ಸ್ಕೂಲಿಂದ ಬಂದೆ, ಹೋಲಿ ಆಡೋಕ್ಕೆ ಹೋಗಿದ್ದೆ. ಆ್ಯಂಡ್ ಹೋಲಿ ಆಡ್ಬಿಟ್ಟು ಬಂದೆ. ಆ್ಯಂಡ್ ಫ್ರೆಶ್ ಅಪ್ ಆದೆ. ಆ್ಯಂಡ್ ಆಮೇಲೆ ಬೂಮರಿತ್ತು ತಿಂದೆ. ಆಮೇಲೆ ನಮ್ಮ ಮಮ್ಮಿ ಮನೆ ಒರೆಸು ಅಂದರು, ಒರೆಸ್ತಾಯಿದ್ದೆ. ಆ್ಯಂಡ್ ನಮ್ಮ ಮಮ್ಮಿ ಹಾಲು ಆ್ಯಂಡ್ ಕಿಚನ್ ಒರೆಸಿದ್ರು. ನಾನು 2 ರೂಮ್ ಒರೆಸ್ಬೇಕಾಗಿತ್ತು ಅಷ್ಟೇ. ಆ್ಯಂಡ್ ಒರೆಸ್ತಾಯಿದ್ದೆ. ಸೊ ನಾನು 2 ಸತಿ ಒರೆಸ್ಬೇಕು. ಒಂದು ಸತಿ ಫುಲ್ ವೆಟ್ಟಾಗಿ ಒರೆಸ್ಬೇಕು, ಇನ್ನೊಂದು ಸತಿ ನೆಕ್ಸ್ಟ್ ಡ್ರೈ ಆಗಿ ಒರೆಸ್ಬೇಕು. ಆ್ಯಂಡ್ 2 ರೂಮು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆ್ಯಂಡ್ ಅದು ನನಗೆ ಬಿಗ್ ಟಾಸ್ಕ್ ಇದ್ದಿದ್ದು. ಆ್ಯಂಡ್ ನಮ್ಮ ಮಮ್ಮಿ ಸ್ನಾನ ಮಾಡೋಕ್ಕೆ ಹೋಗಿದ್ರು. ಆ್ಯಂಡ್ ಇವತ್ತು ಹೋಲಿ, ಸೊ ಎಲ್ಲರಿಗೂ ಹ್ಯಾಪಿ ಹೋಲಿ. ಆ್ಯಂಡ್ ಎಲ್ಲ ಫುಲ್ಲು ಒರೆಸ್ದೆ, ಅದು 2 ಸತಿ. ಆ್ಯಂಡ್ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ 1 ರೌಂಡ್ ಕಂಪ್ಲೀಟ್ ಮಾಡೋಷ್ಟರಲ್ಲೇ ಸುಸ್ತಾಗಿತ್ತು. ಆ್ಯಂಡ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು 2 ಸತಿ ಒರೆಸ್ದೆ. ಆ್ಯಂಡ್ ಎಲ್ಲ ಒರೆಸ್ದೆ, ಸ್ಟಡಿ ಟೇಬಲ್ ಹತ್ರ ಎಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗಿದ್ದೆ ಫ್ರಿಜ್ ಹತ್ರ ಒರೆಸೋಕ್ಕೆ. ನಮ್ಮ ಮಮ್ಮಿ ಫ್ರಿಜ್ ಕೆಳಗಡೆ ಎಲ್ಲ ಒರೆಸಿದ್ರು. ನಾನು ಸುಮ್ಮನೆ ಹಂಗೆ ಮೇಲೆ ಒರೆಸ್ಬೇಕಾಗಿತ್ತು, ಅಲ್ಲೂ ಒರೆಸ್ದೆ. ಆ್ಯಂಡ್ ಟಯರ್ಡಾಗಿತ್ತು. ಆ್ಯಂಡ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ಆ್ಯಂಡ್ ಎಡಿಟಿಂಗ್ ಮುಗಿಸೋ ಅಷ್ಟರಲ್ಲೇ 6 o'clock ಆಗಿತ್ತು. ಆ್ಯಂಡ್ ತಲೆ ಒರೆಸ್ಕೊಂಡೆ. ಆ್ಯಂಡ್ ಇವತ್ತು ಫಂಕ್ಷನ್ ಇತ್ತು, ಅದಕ್ಕೆ ರೆಡಿಯಾಗಿ ಹಾಕೋದೆ. ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡ್ತಾಯಿದ್ರು, ಅದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಇತ್ತು. ಆಮೇಲೆ ನಮ್ಮ ಆಂಟಿ ಸೂಪರ್ ದಿಪ್ಪು ಅಂತ ಹಾಕಿದ್ರು, ಥ್ಯಾಂಕ್ ಯು ಆಂಟಿ. ಆ್ಯಂಡ್ ರೆಡಿ ಆಗಿಬಿಟ್ಟು ಹೋದ್ವಿ. ಫಂಕ್ಷನ್ ಮುಗಿಸ್ಕೊಂಬರೋ ಅಷ್ಟರಲ್ಲೇ 11:30 ಆಗೋಗಿತ್ತು. ಆ್ಯಂಡ್ ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.